ಬಿಸಿಲ ನಾಡು ಅಂತ ಕರೆಸ್ಕೊಳ್ಳೋ ಚಿತ್ರದುರ್ಗದಲ್ಲಿ ಬಳಸೋ ನೀರು ಮಾತ್ರ ಅಲ್ಲ, ಕುಡಿಯೋ ನೀರಿಗೂ ಕೂಡ ಸಮಸ್ಯೆ ಎದುರಾಗಿದ್ದು. ಪಾಪ ದೂರಗಳಿಗೆ ಹೋಗಿ ಕುಡಿಯೋ ನೀರನ್ನ ತರಬೇಕಂತೆ. ಇವನ್ನೆಲ್ಲ ಅಧಿಕಾರಿಗಳು ಕಂಡು ಕುರುಡರಂತೆ ವರ್ತಿಸ್ತಾ ಇದ್ದಾರೆ. ಜನ ಇದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ನೀರಿಗಾಗಿ ಹಾಹಾಕಾರ. ಬಿಸಿಲ ನಾಡಿನಲ್ಲಿ ಮಿತಿ ಮೀರಿದ ಕುಡಿಯುವ ನೀರಿಗೆ ತಾತ್ವಾರ. ನೀರಿಗಾಗಿ ಕಿಲೋಮೀಟರ್ ಗಟ್ಟಲೆ ಅಲಿಯುತ್ತಿರುವ ಜನರು, ಕುಡಿಯುವ ನೀರನ್ನು ತರಲು ಹರಸಾಹಸ ಪಡ್ತಾ ಇರುವ ಜನರು, ತಳ್ಳುವ ಗಾಡಿಯಲ್ಲಿ ಕೊಡಗಳನ್ನು ಇಟ್ಕೊಂಡು ದೂರದ ತೋಟಗಳತ್ತ ಸಾಗ್ತಾ ಇರುವ ಗ್ರಾಮಸ್ಥರು. ಈ ದೃಶ್ಯ ಕಂಡು ಬಂದಿದ್ದು ಚಿತ್ರದುರ್ಗ ತಾಲೂಕಿನ ಬೆಳಗಟ್ಟ ಗ್ರಾಮದಲ್ಲಿ. 6-7 ತಿಂಗಳಿನಿಂದ ಈ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಮುಗಿಲು ಮುಟ್ಟಿದೆ. ದಿನ ಬೆಳಗಾದ್ರೆ ಇಲ್ಲಿನ ಜನರು ನೀರಿಗಾಗಿ ಪರದಾಡ್ತಾ ಇದ್ದಾರೆ. ತೋಟದ ಬಾವಿಗಳು ಹಾಗೂ ಕೊಳವೆ ಬಾವಿಗಳ ಮೊರೆ ಹೋಗ್ತಿದ್ದಾರೆ. ಅಲ್ಲದೆ ವಯಸ್ಸಾದ ವೃದ್ಧರು ಪ್ಲಾಸ್ಟಿಕ್ ಬಾಟಲಿಯಲ್ಲಿ ನೀರನ್ನು ಸಂಗ್ರಹಿಸಿಟ್ಕೊಂಡು ವಾರಗಟ್ಟಲೆ ಸೇವಿಸುವಂತಾಗಿದೆ. ಆದರೆ ಆಗೊಮ್ಮೆ ಈಗೊಮ್ಮೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಪೂರೈಸುವ ಟ್ಯಾಂಕರ್ ನೀರು ಒಬ್ಬರಿಗೆ ಸಿಕ್ಕರೆ ಮತ್ತೊಬ್ಬರಿಗೆ ಸಿಗ್ತಿಲ್ಲ. ಆ ನೀರು ಸಿಕ್ಕರೂ ಕೂಡ ಕುಡಿಲಿಕ್ಕೆ ಯೋಗ್ಯವಾಗಿಲ್ಲ. 3-4 ಕಿಲೋಮೀಟರ್ ದೂರದಿಂದ ತೋಟದ ನೀರನ್ನು ತಂದು ಸೇವಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಿಕ್ಕ ಕಡೆ ನೀರನ್ನು ಸೇವಿಸುವ ಜನರು ಸಾಂಕ್ರಾಮಿಕ ರೋಗಗಳ ಭೀತಿಯಲ್ಲಿದ್ದಾರೆ. ಈ ಬಗ್ಗೆ ಗಮನ ಹರಿಸಬೇಕಾದ ಚಿತ್ರದುರ್ಗದ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಜಾಣಕುರುಡನ್ನು ಪ್ರದರ್ಶನ ಮಾಡ್ತಿದ್ದಾರೆ. ಹೀಗಾಗಿ ಗ್ರಾಮಸ್ಥರು ನಿತ್ಯ ನೀರಿಗಾಗಿ ಪರದಾಡುವ ತೀವ್ರ ಯಾತನೆ ಅನುಭವಿಸುವಂತಾಗಿದೆ. ನೀರಿಂದ ಭಾರಿ ಪ್ರಾಬ್ಲಮ್ ಇದೆ ಸರ್. 4-5 ತಿಂಗಳಿಂದ ಪ್ರಾಬ್ಲಮ್ ಇದೆ. ಪಂಚಾಯತಿಲಿದ್ದ ಓಡಿಸ್ತಾ ಇದ್ದಾರೆ. 7-8 ಟ್ಯಾಂಕರ್ ಓಡಿಸಿದ್ರು ಸಾಕಾಗ್ತಿಲ್ಲ. ಭಾಳ ಜನಗಳು ಪರದಾಡ್ತಿದ್ದಾರೆ. ಸುತ್ತಮುತ್ತ ಜನಗಳೆಲ್ಲ ನೀರಿಂದ ಭಾರಿ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಮಳೆ ಇಲ್ಲ, ಏನೂ ಇಲ್ಲ, ಭಾರಿ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಜನಗಳು. ಇನ್ನು ಇದು ಕೇವಲ ಈ ಗ್ರಾಮದ ಕಥೆ ಮಾತ್ರ ಅಲ್ಲ. ಇಡೀ ಚಿತ್ರದುರ್ಗ ತಾಲೂಕಿನಾದ್ಯಂತ ಕುಡಿಯುವ ನೀರಿನ ಸಮಸ್ಯೆ ಮಿತಿ ಮೀರಿದೆ. ಆದರೆ ಬೆಳಗಟ್ಟ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಮಾತ್ರ ಈ ಹಿಂದೆ ನೀರಿನ ಪೂರೈಕೆಗೆ ಪಟ್ಟ ಶ್ರಮದ ಯಶೋಗಾಥೆಯನ್ನೇ ಹೇಳ್ತಾ ಇದ್ದಾರೆ. ತಮ್ಮ ಅಸಹಾಯಕತೆಯನ್ನ ಹೊರ ಹಾಕ್ತಿದ್ದಾರೆ. ಈಗ ಈ ಗ್ರಾಮಗಳಲ್ಲಿ ನಮಗೆ ಜನವರಿನಲ್ಲೇ ಕುಡಿಯೋ ನೀರಿನ ಸಮಸ್ಯೆ ತೀವ್ರವಾಯಿತು. ಹಾಗಾಗಿ ನಾವು ಎಲ್ಲ ಬೋರ್ವೆಲ್ಗಳಿಗೆ ಹೆಚ್ಚುವರಿ ಪೈಪ್ಗಳನ್ನು ಇಳಿಸಿ ಪ್ರಯತ್ನ ಮಾಡಿದ್ವಿ. ಆಗ ಒಂದು 15 ದಿವಸ 20 ದಿವಸಕ್ಕೆ ಅದು ಸಾಕಾಯಿತು ನೀರು. ಆನಂತರ ಮತ್ತೆ ತೀವ್ರಗೊಂಡಾಗ ನಾವು ಅನಿವಾರ್ಯವಾಗಿ ರೈತರು ಬೋರ್ವೆಲ್ಗಳನ್ನು ಬಾಡಿಗೆಗೆ ತೊಗೊಂಡ್ವಿ. ಅದರಲ್ಲಿ 6 ಬೋರ್ವೆಲ್ಗಳು ಹಾಕಿದಾಗ 3 ಬೋರ್ವೆಲ್ಲು ಫೈಲ್ ಆದವು. ರೀಬೋರ್ ಮಾಡಿಸಿದ್ದು ಒಂದರಲ್ಲಿ ನೀರು ಬಂತು. ಆ ಬೋರ್ಗಳು ಸಹ ಈ ಮಾರ್ಚ್ ತಿಂಗಳಲ್ಲಿ ಮತ್ತೆ ಅವು ಸಹ ಬತ್ತಿ ಹೋದವು. ಇವಾಗ ಅನಿವಾರ್ಯವಾಗಿ ಟ್ಯಾಂಕರ್ಗಳಲ್ಲೇ ಕುಡಿಯೋ ನೀರಿನ ವ್ಯವಸ್ಥೆನ ಮಾಡ್ತಾ ಇದ್ದೀವಿ. ಒಟ್ಟಾರೆ ಚಿತ್ರದುರ್ಗ ತಾಲೂಕಿನಾದ್ಯಂತ ಕುಡಿಯುವ ನೀರಿನ ಯಾತನೆ ಮಿತಿ ಮೀರಿದೆ. ಇನ್ನಾದರೂ ಸಂಬಂಧಪಟ್ಟವರು ಕುಡಿಯುವ ನೀರಿನ ಸಮಸ್ಯೆಯ ನಿವಾರಣೆಗೆ ಮುಂದಾಗಬೇಕಿದೆ. ಎಸ್ ಸಿದ್ರಾಜು, ಪಬ್ಲಿಕ್ ಟಿವಿ, ಚಿತ್ರದುರ್ಗ.